ಒಂದು ಬೋಲ್ಡ್ ಪ್ರಿಡಿಕ್ಷನ್ ಕೊಡ್ತಾ ಇದ್ದೀನಿ. ದೊಡ್ಡ ಪ್ರಿಡಿಕ್ಷನ್ ಕೊಡ್ತಾ ಇದ್ದೀನಿ. ಎಲ್ಲರೂ ಅನ್ಕೊಂಡಿದ್ದಾರೆ ಇಲ್ಲಿ ಮುಂಬೈ ಮ್ಯಾಚ್ ಗೆಲ್ತದೆ ಅಂತ. ಲಾಸ್ಟ್ 3 ಮ್ಯಾಚ್ ವಿನ್ ಮಾಡಿದ್ದಾರೆ ಮುಂಬೈ. SRH ಸ್ವಲ್ಪ ಔಟ್ ಆಫ್ ಫಾರ್ಮ್ ದಲ್ಲಿ ಇದ್ದಾರೆ. ಆದ್ರೂ ಕೂಡ ನನಗೆ ಅನಿಸ್ತಾ ಇದೆ SRH ಗೆಲ್ಲುತ್ತೆ ಅಂತ. ಮುಂಬೈ ಇಂಡಿಯನ್ಸ್ ವಾನ್ಖೇಡಿನಲ್ಲಿ ಅವ್ರಿಗೆ ಸೂಟ್ ಆಗುವ ಹಾಗೆ ಪಿಚ್ ಮಾಡಿದ್ರು. ಆದರೆ ಇಲ್ಲಿ ಮ್ಯಾಚ್ ಇದೆ ಹೈದರಾಬಾದ್ನಲ್ಲಿ. ಪಿಚ್ ಫ್ಲಾಟ್ ಇರುತ್ತೆ. ಪಂಜಾಬ್ ಜೊತೆ 240 ರನ್ಸ್ ಚೇಸ್ ಮಾಡಿದ್ರು ಈ ಪಿಚ್ ಮೇಲೆನೆ. ಈಗ ಅದೇ ವಿಕೆಟ್ ಮೇಲೆ ಇಲ್ಲಿ ಮ್ಯಾಚ್ ಆಗ್ತಾ ಇದೆ. ಇದು ಗಮನದಲ್ಲಿ ಇಟ್ಟುಕೊಂಡೆ ಒಂದು ಫ್ಯಾಂಟಸಿ ಟೀಮ್ ಮಾಡೋಣ. ಮುಂದೆ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋದಲ್ಲಿ ಗಿವ್ ಅವೇ ಇದೆ, 500 ರೂಪಾಯಿ ಗಿವ್ ಅವೇ ಇದೆ. ನಿಮಗೆ ಜಸ್ಟ್ ಈ ಮ್ಯಾಚ್ನಲ್ಲಿ ಯಾರು ಜಾಸ್ತಿ ರನ್ಸ್ ಮಾಡ್ತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಬೇಕು. ವಿನ್ನರ್ ನಾನು ಟೆಲಿಗ್ರಾಮ್ದಲ್ಲಿ ಅನೌನ್ಸ್ ಮಾಡ್ತೀನಿ. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಕಾಮೆಂಟ್ನಲ್ಲಿ ಪಿನ್ ಮಾಡಿದ್ದೀನಿ ಲಿಂಕ್. ಆ ಲಿಂಕ್ನಿಂದ ಹೋಗಿ ಟೆಲಿಗ್ರಾಮ್ ಬೇಗ ಜಾಯ್ನ್ ಆಗಿ. ಈಗ ಮ್ಯಾಚ್ ಬಗ್ಗೆ ಮಾತಾಡೋಣ. ಫ್ಯಾಂಟಸಿ ದೃಷ್ಟಿನಲ್ಲಿ ನೋಡಿದರೆ ಇದು ಒಂದು ಜಾಕ್ಪಾಟ್ ಮ್ಯಾಚ್ ಇದೆ. ವಿನ್ನಿಂಗ್ ಪ್ರಾಬಬಿಲಿಟಿ ಈ ಮ್ಯಾಚ್ನಲ್ಲಿ ಜಾಸ್ತಿ ಆಗ್ಬೋದು. ಯಾವ ಪ್ಲೇಯರ್ ತಗೋಬೇಕು, ಯಾವ ಪ್ಲೇಯರ್ಗೆ ಡ್ರಾಪ್ ಮಾಡಬೇಕು, ಅದಕ್ಕೆ ನೀವು ಈ ವಿಡಿಯೋ ಲಕ್ಷ್ಯಪೂರ್ವಕವಾಗಿ ನೋಡಿ. ನಿಮಗೆ ಏನಾದರೂ ಫ್ಯಾಂಟಸಿ ಬಗ್ಗೆ ಡೌಟ್ ಇದ್ದರೆ ಕಾಮೆಂಟ್ ಕೂಡ ಮಾಡಿ. ನಾವು ಅದರ ಬಗ್ಗೆ ಗಮನ ಕೊಡ್ತೀವಿ. ನಿಮಗೆ ಈ ವಿಡಿಯೋನಿಂದ ಸ್ವಲ್ಪನಾದರೂ ಏನಾದರೂ ಕಲಿಯೋದಕ್ಕೆ ಸಿಗ್ತಾ ಇದ್ದರೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಮ್ಯಾಚ್ ಬಗ್ಗೆ ಮಾತಾಡೋಣ. ಈ ಮ್ಯಾಚ್ ಪ್ಯೂರ್ ಬ್ಯಾಟಿಂಗ್ ವಿಕೆಟ್ ಮೇಲೆ ಆಗ್ತಾ ಇದೆ. ಅದಕ್ಕೆ ನನಗೆ ಅನಿಸ್ತಿದೆ ಇಲ್ಲಿ ಹೈದರಾಬಾದ್ ಮ್ಯಾಚ್ ಗೆಲ್ಲುತ್ತೆ ಅಂತ. ವಾನ್ಖೇಡೆನಲ್ಲಿ ಏನು ಟ್ರೀಟ್ಮೆಂಟ್ ಮಾಡಿದ್ರು ಅಲ್ವಾ ಹೈದರಾಬಾದ್ಗೆ ಮುಂಬೈ, ಆ ಟ್ರೀಟ್ಮೆಂಟ್ ಇಲ್ಲಿ ಇವರು ವಾಪಸ್ ಕೊಡ್ತಾರೆ ಹೈದರಾಬಾದ್ ಮುಂಬೈದವ್ರಿಗೆ. ಮುಂಬೈ ಇಂಡಿಯನ್ಸ್ ಹೈದರಾಬಾದ್ಗೆ ತುಂಬ ಡಿಫಿಕಲ್ಟ್ ಪಿಚ್ ಕೊಟ್ಟರು ವಾನ್ಖೇಡೆನಲ್ಲಿ. ಆದರೆ ಇಲ್ಲಿ ಫುಲ್ ಫ್ಲ್ಯಾಟ್ ಪಿಚ್ ಇರುತ್ತೆ. ಅದು ಗಮನದಲ್ಲಿ ಇಟ್ಟು ಒಂದು ಸಖತ್ತಾಗಿರೋ ಟೀಮ್ ಮಾಡೋಣ. ಬನ್ನಿ ವಿಕೆಟ್ ಕೀಪಿಂಗ್ ಸೆಕ್ಷನ್ನಿಂದ ಶುರು ಮಾಡೋಣ. ಕ್ಲಾಸನ್ಗೆ ಇಲ್ಲಿ ಬ್ಯಾಕ್ ಮಾಡಬೇಕಾಗುತ್ತೆ. ತುಂಬ ಬ್ಯೂಟಿಫುಲಿ ಸ್ಪಿನ್ಗೆ ಆಡ್ತಿದ್ದಾರೆ. ಸ್ಪಿನ್ಗೆ ಮಿಡಲ್ ಓವರ್ಸ್ನಲ್ಲಿ ಒಳ್ಳೆ ಅಟ್ಯಾಕ್ ಮಾಡ್ತಾರೆ. ಮತ್ತು ಅದರಲ್ಲಿ ಮುಂಬೈ ಹತ್ರ ಸ್ಪಿನ್ ಅಟ್ಯಾಕ್ ಅಷ್ಟು ಸರಿ ಇಲ್ಲ. ಅದಕ್ಕೆ ಕ್ಲಾಸನ್ ಇಲ್ಲಿ ಬ್ಯಾಟಿಂಗ್ ಎಂಜಾಯ್ ಮಾಡ್ತಾರೆ. ಕ್ಲಾಸನ್ ಜೊತೆ ರೈನ್ ರಿಕಲ್ಟನ್ಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ತುಂಬ ಕನ್ಸಿಸ್ಟೆಂಟ್ ಕಾಣ್ತಿದ್ದಾರೆ. ವಾನ್ಖೇಡೆ ಬಿಟ್ಟು ಔಟ್ಸೈಡ್ ರನ್ಸ್ ಜಾಸ್ತಿ ಬರ್ತಿಲ್ಲ. ಆದರೂ ಫ್ಯಾಂಟಸಿನಲ್ಲಿ ಕೆಲಸಕ್ಕೆ ಬರೋ ಅಷ್ಟು ರನ್ಸ್ ಮಾಡ್ತಿದ್ದಾರೆ. 538 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ ಮ್ಯಾಚ್ದಲ್ಲಿ ನೋಡಬೇಕಾದ್ರೆ ವಿಕೆಟ್ ಕೀಪಿಂಗ್ ಸೆಕ್ಷನ್ನಲ್ಲಿ ಎಲ್ಲರಿಗಿಂತ ಜಾಸ್ತಿ ಪಾಯಿಂಟ್ಸ್ ಇವ್ರ ಹತ್ರನೇ ಇದೆ. ಇವ್ರಿಗೆ ಬಿಡೋದಕ್ಕೆ ಆಗೋದಿಲ್ಲ. ನಿಮಗೆ ಎಲ್ಲಾದರೂ ಡೌಟ್ ಬಂದರೆ ಫ್ಯಾಂಟಸಿ ಮಾಡುವಾಗ ಕಾಮೆಂಟ್ ಮಾಡಿ, ನಮಗೆ ಡೌಟ್ ಕೇಳಿ, ನಾವು ಅದ್ರ ಬಗ್ಗೆ ನಿಮಗೆ ರಿಪ್ಲೈ ಮಾಡ್ತಿರ್ತೀವಿ. ನಾನು ಈಗ ಇಶಾನ್ ಕಿಶನ್ಗೆ ಮತ್ತೊಮ್ಮೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಲಾ ಆಫ್ ಅವರೇಜ್ ಒಂದು ಬಿಗ್ ಪ್ಲೇಯರ್ ಇದ್ದಾರೆ. 1 ಡೌನ್ ಬರ್ತಾರೆ. ಒಂದು ಬಿಗ್ ಇನ್ನಿಂಗ್ ಹತ್ರನೇ ಇದೆ ಅಂತ ನನಗೆ ಯಾಕೋ ಅನ್ನಿಸ್ತಿದೆ. ಅದಕ್ಕೆ ನಾನು ಇವ್ರಿಗೆ ಈಗ ಬ್ಯಾಕ್ ಮಾಡ್ತಾ ಇದ್ದೀನಿ. ಈಗ ಬ್ಯಾಟಿಂಗ್ ಸೆಕ್ಷನ್ನಲ್ಲಿ ಟ್ರಾವಿಸ್ ಹೆಡ್, ಇವ್ರನ್ನಂತರೂ ಬಿಡೋದಕ್ಕೆ ಆಗೋದೇ ಇಲ್ಲ. ಮಸ್ಟ್ ಪಿಕ್ ಆಗ್ತಾರೆ. ಕನ್ಸಿಸ್ಟೆಂಟ್ ರನ್ ಮಾಡ್ತಿದ್ದಾರೆ. ನಡುವೆ ಒಂದು ಫೇಸ್ ಬಂದಿತ್ತು, ಸ್ವಲ್ಪ ರನ್ಸ್ ಬರ್ತಾ ಇರಲಿಲ್ಲ. ಈಗ ಮತ್ತೆ ಹೈದರಾಬಾದ್ ಪಿಚ್ ಇದೆ. ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಇದ್ದಾರೆ. ಸ್ಟಾರ್ಟಿಂಗ್ನಲ್ಲಿ ಟ್ರೆಂಟ್ ಬೋಲ್ ಮತ್ತು ಬುಮ್ರಾಗೆ ಸ್ವಲ್ಪ ಕೇರ್ಫುಲಿ ಆಡಿದರೆ ಲಾಂಗ್ ಇನ್ನಿಂಗ್ ಆಡ್ತಾರೆ. ನೀವು ಏನಾದರೂ ಗ್ರ್ಯಾಂಡ್ ಲೀಗ್ ಆಡ್ತಿದ್ರೆ ಇವ್ರಿಗೆ ಡ್ರಾಪ್ ಮಾಡಿ ರಿಸ್ಕ್ ತಗೋರಿ. ನೀವು 2-3 ಟೀಮ್ ಏನಾದರೂ ಮಾಡಿದರೆ ಒಂದು ಟೀಮ್ನಲ್ಲಿ ಇವನಿಗೆ ಡ್ರಾಪ್ ಮಾಡಿ. ಆದರೆ ನೀವು ಏನಾದರೂ ಒಂದೇ ಟೀಮ್ ಮಾಡ್ತೀರಾ ಅಂದರೆ ಇವರು ಮಸ್ಟ್ ಪಿಕ್ ಆಗ್ತಾರೆ. 92% ಸಿಲೆಕ್ಷನ್ ಪರ್ಸೆಂಟೇಜ್ ಇದೆ. ಈಗ ಇವ್ರ ಜೊತೆನ ಸೂರ್ಯಕುಮಾರ್ ಯಾದವ್ ಲಾಸ್ಟ್ ಮ್ಯಾಚ್ದಲ್ಲಿ ಫಾರ್ಮ್ ಹೇಗಿರುತ್ತೆ ಅಂತ ತೋರಿಸಿದ್ದಾರೆ. ಇವ್ರಿಗೆ ಮಾಡಿಸಿರೋ ಹಾಗೆ ಪಿಚ್ ಇದೆ. ಸ್ವಿಪ್ ಹೊಡೆದು ತಲೆ ಕೆಡಿಸಿದ್ದು ಲಾಸ್ಟ್ ಮ್ಯಾಚ್ದಲ್ಲಿ. ಅದಕ್ಕೆ ಸ್ಕೈ ಹ್ಯಾಸ್ ಅ ನೋ ಲಿಮಿಟ್. ಇಂಥ ವಿಕೆಟ್ಸ್ ಮೇಲೆ ಇವರು ಇನ್ನೂ ಡೇಂಜರಸ್ ಆಗ್ತಾರೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ನಾನು ಲಾಸ್ಟ್ ಮ್ಯಾಚ್ದಲ್ಲಿ ಬ್ಯಾಕ್ ಮಾಡಿರುವ ನಾನು ಅವ್ರಿಗೆ ಕ್ಯಾಪ್ಟನ್ ಕೂಡ ಮಾಡಿದ್ದೆ. ಅವ್ರಿಗೆ ಈಗ ನಾನು ಡ್ರಾಪ್ ಮಾಡ್ತಾ ಇದ್ದೀನಿ. ಅವರು ಯಾರು ಅಂದರೆ ಹಿಟ್ ಮ್ಯಾನ್. ಹೌದು, ನಾ ಇವ್ರಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ಪ್ಯಾಟ್ ಕಮಿನ್ಸ್ ಅಥವಾ ಶಮಿಗೆ ಇವರು ಸ್ಟಾರ್ಟಿಂಗ್ನಲ್ಲಿ ಸಿಕ್ಕಾಕೋತಾರೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೆ ಬೇಕಾದರೆ ನೀವು ರೋಹಿತ್ ಶರ್ಮಾಗೆ ಇಡ್ಬೋದು. ಈಗ ತಿಲಕ್ ವರ್ಮಾ ಇವ್ರಿಗೆ ನಾ ಬ್ಯಾಕ್ ಮಾಡ್ತಾ ಇದ್ದೀನಿ. ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ವಿಲ್ ಜಾಕ್ಸ್ ಯಾರು ಯಾವ ನಂಬರ್ ಮೇಲೆ ಬ್ಯಾಟಿಂಗ್ ಬರ್ತಾರೆ ಅಂತ ಯಾರಿಗೂ ಗೊತ್ತೇ ಇರೋದಿಲ್ಲ. ಲಾಸ್ಟ್ ಮ್ಯಾಚ್ದಲ್ಲಿ ಸ್ಕೈ 3 ನಂಬರ್ಗೆ ಬಂದರು. ಯಾವಾಗ ತಿಲಕ್ ವರ್ಮಾ 3 ನಂಬರ್ಗೆ ಬರ್ತಾರೆ, ಯಾವಾಗ ವಿಲ್ ಜಾಕ್ಸ್ 3 ನಂಬರ್ಗೆ ಬರ್ತಾರೆ. ಮುಂಬೈ ಟೀಮ್ಸ್ ಮಾಡುವಾಗ ಇದು ಒಂದು ರಿಸ್ಕ್ ಇದ್ದೇ ಇರುತ್ತೆ. ಯಾಕಂದರೆ ಇವರು ಬ್ಯಾಟಿಂಗ್ನಲ್ಲಿ ಲೆಫ್ಟ್ ರೈಟ್ ಕಾಂಬಿನೇಷನ್ ಫಾಲೋ ಮಾಡ್ತಾರೆ. ಹೈ ಸ್ಕೋರಿಂಗ್ ವಿಕೆಟ್ ಇದೆ. ಅದಕ್ಕೆ ಸ್ಕೈ, ತಿಲಕ್ ಇವ್ರಿಗೆ ನಾ ಬ್ಯಾಕ್ ಮಾಡ್ತಾ ಇದ್ದೀನಿ. ನಿತೀಶ್ ರೆಡ್ಡಿ ಮೇಲೆ ಸ್ವಲ್ಪ ಗಮನ ಇಟ್ಟಿದ್ದೀನಿ. ಬ್ಯಾಟಿಂಗ್ ಫಸ್ಟ್ ಮಾಡಿದರೆ
ಇವ್ರಿಗೆ ನನ್ನ ಟೀಮ್ದಲ್ಲಿ ತಗೋಬಹುದು. ಆದರೆ ಸದ್ಯಕ್ಕೆ ಇವ್ರಿಗೆ ಸ್ವಲ್ಪ ಸೈಡ್ಗೆ ಇಡ್ತಾ ಇದ್ದೀನಿ. ಆಲ್ರೌಂಡರ್ನಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ. ಇವರು ಯಾಕೆ ಮಸ್ಟ್ ಹ್ಯಾವ್ ಪಿಕ್ ಆಗ್ತಾರೆ ಅಂದರೆ ಫ್ಯಾಂಟಸಿ ಟೀಮ್ ಮಾಡುವಾಗ ಆಪರ್ಚುನಿಟಿ ಜಾಸ್ತಿ ಸಿಗಬೇಕಾಗುತ್ತೆ. ಜಾಸ್ತಿ ಯಾರಿಗೆ ಚಾನ್ಸ್ ಸಿಗುತ್ತೆ ಅವ್ರಿಗೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅಭಿಷೇಕ್ ಓಪನ್ ಮಾಡ್ತಾರೆ, ಸ್ವಲ್ಪ ಬೌಲಿಂಗ್ ಕೂಡ ಮಾಡ್ತಾರೆ. ಹಾರ್ದಿಕ್ ಒಳ್ಳೆ ಬೌಲರ್ ಆಗಿದ್ದಾರೆ. ಈ IPLನಲ್ಲಿ 4 ಓವರ್ ಕಂಪಲ್ಸರಿ ಮಾಡ್ತಿದ್ದಾರೆ. ಪವರ್ ಪ್ಲೇನಲ್ಲಿ 2 ಓವರ್ ಹಾಕ್ತಿದ್ದಾರೆ. ಬ್ಯಾಟಿಂಗ್ ಮೋಸ್ಟ್ ಪ್ರಾಬಬ್ಲಿ ಬಂದೇ ಬರುತ್ತೆ. ಅದಕ್ಕೆ ಈ 2 ಪ್ಲೇಯರ್ ಬ್ಯಾಕ್ ಮಾಡಲೇಬೇಕಾಗುತ್ತೆ. ನಿಮ್ಮ ತಲೆಯಲ್ಲಿ ಏನಾದರೂ ಕ್ವೆಶನ್ ಇದ್ದರೆ ನೀವು ನಿಸ್ಸಂಕೋಚವಾಗಿ ಕಾಮೆಂಟ್ ಮಾಡಿ. ಮತ್ತು ನೀವು ಈ ವಿಡಿಯೋ ಎಂಜಾಯ್ ಮಾಡ್ತಾ ಇದ್ದರೆ ಲೈಕ್ ಮಾಡಿ. ಫ್ರೀ ಆಫ್ ಕಾಸ್ಟ್ ನಿಮಗೆ ಕಂಟಿನ್ಯೂಸ್ಲಿ ನಾನು ಟೀಮ್ ಮಾಡಿ ಕೊಡ್ತಾ ಇದ್ದೀನಿ. ಪಿಚ್ ಕಂಡೀಷನ್ ರೆಕಾರ್ಡ್ ನೋಡಿ ನಾನು ನಿಮಗೋಸ್ಕರ ಟೀಮ್ ಮಾಡಿ ಕೊಡ್ತಾ ಇರ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಲ್ ಜಾಕ್ಸ್ಗೆ ಈಗ ಸದ್ಯಕ್ಕೆ ನಾನು ಹೋಲ್ಡ್ನಲ್ಲಿ ಇಟ್ಟಿದ್ದೀನಿ. ಟಾಸ್ ಆದಮೇಲೆ ಮೇ ಬಿ ತಗೋಬೋದು. ಅದಕ್ಕೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಅಲ್ಲಿ ಫೈನಲ್ ಟೀಮ್ನ ಕೊಡ್ತಾ ಇರ್ತೀನಿ. ಈಗ ಬೌಲಿಂಗ್ ಸೆಕ್ಷನ್ನಲ್ಲಿ ಬೂಮ್ ಬೂಮ್ ಬೂಮ್ರಾ. ಇವ್ರಿಗೆ ಹೇಗೆ ಮರೆಯೋದಕ್ಕೆ ಸಾಧ್ಯ? ಜಸ್ಸಿ ಜೈಸಾ ಕೊಹ್ಲಿ ಲಾಸ್ಟ್ ಮ್ಯಾಚ್ದಲ್ಲಿ ಕೂಡ 2 ವಿಕೆಟ್ ತೊಗೊಂಡಿದ್ದಾರೆ. ಇವತ್ತಿನ ದಿವಸ ಅಪೋಸಿಷನ್ ಟೀಮ್ ಏನು ಅನ್ಕೋತಾರೆ ಗೊತ್ತಾ? ಬುಮ್ರಾಗೆ ವಿಕೆಟ್ ಕೊಡೋದು ಬೇಡ, ರನ್ಸ್ ಮಾಡೋದು ಬೇಡ ಅಂತಾರೆ. ಆದರೆ ಫ್ಯಾಂಟಸಿನಲ್ಲಿ ಡಾಟ್ ಬಾಲ್ಗೆ ಕೂಡ ಈಗ ಪಾಯಿಂಟ್ಸ್ ಕೊಡ್ತಿದ್ದಾರೆ, ಇದು ಮರಿಬೇಡಿ. ಆದರೆ ಡೆತ್ ಓವರ್ನಲ್ಲಿ ಇವ್ರಿಗೆ ಪಕ್ಕಾ ವಿಕೆಟ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಾನು ಬುಮ್ರಾಗೆ ಖಂಡಿತ ಬ್ಯಾಕ್ ಮಾಡ್ತೀನಿ. ನಾನು ಇವ್ರ ಜೊತೆ ಪ್ಯಾಟ್ ಕಮಿನ್ಸ್ಗೆ ಕೂಡ ಬ್ಯಾಕ್ ಮಾಡ್ತಾ ಇದ್ದೀನಿ. ನಿಮಗೆ ಯಾರಿಗೆ ಗೊತ್ತಿದೆ IPL ಹಿಸ್ಟ್ರಿನಲ್ಲಿ ಸೆಕೆಂಡ್ ಫಾಸ್ಟೆಸ್ಟ್ 50 ಇವ್ರ ಹೆಸರು ಮೇಲೇ ಇದೆ. ಬಾಲ್ ಆ್ಯಂಡ್ ಬ್ಯಾಟ್ 2 ಕೆಲಸ ಮಾಡ್ತಾರೆ ಮತ್ತು ಒಳ್ಳೆ ಕ್ಯಾಪ್ಟನ್ ಕೂಡ ಇದ್ದಾರೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಇಲ್ಲಿವರೆಗೂ 5 ಹೈದರಾಬಾದ್ ಮತ್ತು 5 ಮುಂಬೈ ಇಂಡಿಯನ್ಸ್ ಪ್ಲೇಯರ್ಸ್ನ ಬ್ಯಾಕ್ ಮಾಡಿದ್ದೀನಿ. ಈಗ ಇಲ್ಲಿ ಒಂದು ಬಾಲರ್ ನಮಗೆ ಬೇಕಾಗುತ್ತೆ. ಅದಕ್ಕೆ ನಾನು ಹರ್ಷಲ್ ಪಟೇಲ್ಗೆ ಬ್ಯಾಕ್ ಮಾಡಿದ್ದೀನಿ. ಡೆತ್ನಲ್ಲಿ ಬೌಲಿಂಗ್ ಮಾಡ್ತಾರೆ. ಆದರೆ ಹೈದರಾಬಾದ್ ಮೊದಲು ಬೌಲಿಂಗ್ ಮಾಡಿದರೆ ಆವಾಗ ನಾನು ಮೇ ಬಿ ಮೊಹಮ್ಮದ್ ಶಮಿಗೆ ಕೂಡ ಬ್ಯಾಕ್ ಮಾಡ್ಬೋದು. ಅದು ಟೆಲಿಗ್ರಾಮ್ನಲ್ಲಿ ಹೇಳ್ತೀನಿ. ಆದರೆ ಈಗ ಸದ್ಯಕ್ಕೆ ನಾನು ಹರ್ಷಲ್ ಪಟೇಲ್ಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವ್ರ ಹತ್ರ ಚೆನ್ನಾಗಿ ವೇರಿಯೇಷನ್ ಇದೆ. ಅದರಲ್ಲಿ ಲಾಸ್ಟ್ನಲ್ಲಿ ವಿಕೆಟ್ ಇವ್ರಿಗೆ ಸಿಗ್ಬೋದು, ಯಾಕಂದರೆ ಡೆತ್ನಲ್ಲಿ ಬೌಲಿಂಗ್ ಮಾಡ್ತಾರೆ. ಸೊ ಹೀಗೆ ಇದೆ ನಮ್ಮ ಟೀಮ್. ಈಗ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ನೋಡೋಣ. ನಾನು ಇವತ್ತು ಒಂದು ರಿಸ್ಕ್ ತಗೋತಾ ಇದ್ದೀನಿ. ನಾನು ಇಶಾನ್ ಕಿಶನ್ಗೆ ಕ್ಯಾಪ್ಟನ್ ಮಾಡ್ತಾ ಇದ್ದೀನಿ. ಇವರು ಫುಲ್ ಹ್ಯಾಪಿ ಇದ್ದಾರೆ. BCCI ಸೆಂಟ್ರಲ್ ಕಾಂಟ್ರಾಕ್ಟ್ ಇವ್ರಿಗೆ ಸಿಕ್ಕಿದೆ. ಸೈಕಲಾಜಿಕಲಿ ಫ್ರೀ ರಿಲ್ಯಾಕ್ಸ್ ಮೈಂಡ್ದಲ್ಲಿ ಇದ್ದಾರೆ. ಅದಕ್ಕೆ ಇವರು ಒಂದು ಚೆನ್ನಾಗಿ ಇನ್ನಿಂಗ್ ಆಡ್ತಾರೆ ಅಂತ ನನಗೆ ಅನಿಸ್ತಿದೆ. ವೈಸ್ ಕ್ಯಾಪ್ಟನ್ ನಾನು ಹಾರ್ದಿಕ್ ಪಾಂಡ್ಯಗೆ ಮಾಡ್ತಿದ್ದೀನಿ. ಇವ್ರ ಜೊತೆ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಆಪ್ಷನ್ನಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ಹೆನ್ರಿ ಕ್ಲಾಸನ್ ಕೂಡ ಒಂದು ಒಳ್ಳೆಯ ಆಪ್ಷನ್ ಇದ್ದಾರೆ. ಲಾಸ್ಟ್ ಮೂಮೆಂಟ್ನಲ್ಲಿ ಸ್ವಲ್ಪ ಡೆಫಿನೆಟ್ಲಿ ಚೇಂಜಸ್ ಆಗೇ ಆಗುತ್ತೆ. ಅದಕ್ಕೆ ನೀವು ಟೆಲಿಗ್ರಾಮ್ ಜಾಯ್ನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾಮೆಂಟ್ದಲ್ಲಿ ಪಿನ್ ಮಾಡಿದ್ದೀನಿ ಲಿಂಕ್, ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ಯಾವುದೇ ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡ್ಬೋದು. ಅದಕ್ಕೆ ನಾವು ಕಂಪಲ್ಸರಿ ಆನ್ಸರ್ ಮಾಡ್ತೀವಿ. ಮತ್ತು ನಿಮ್ಮ ತಲೆಯಲ್ಲಿ ಯಾವುದೇ ಸಜೆಷನ್ ಇದ್ರೂ ಕೂಡ ಕಾಮೆಂಟ್ ಮಾಡಿ, ನಾವು ಅದ್ರ ಬಗ್ಗೆ ಗಮನ ಕೊಡ್ತೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಆ್ಯಂಡ್ ಬಾಯ್.